ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಪೂರ್ವ. ಇವತ್ತಿನ ಬ್ಲಾಗ್ ಏನಾಗಿ ಹಾಕ್ತಾ ಇದ್ದೀನಿ ಇವಾಗ. ಅದು ಕರೆಕ್ಟಾಗಿ ಹಾಕಿ ನೀರು ಹಾಕಿ ಕೂಡಿಸಿ ಇಟ್ಬಿಡ್ತೀನಿ. ರುಬ್ಬಕ್ಕೆ ಹೋಗಿಲ್ಲ, ಅರ್ಜೆಂಟು. ಅಕ್ತಿರೆಲ್ಲ ಬತ್ತವ್ರೆ ಊಟಕ್ಕೆ, ಹಂಗಾಗಿ ಜಲ್ದಿ ಕೂರಿಸ್ಬಿಡೋಣ ಅಂತ. ಇವಾಗ ನೀವು ನೋಡ್ತಾ ಇರ್ಬೋದು, ಮನೇಲಿ ಆಲ್ರೆಡಿ ಪೂಜೆ ಮಾಡಿದ್ದೀವಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಪೂರ್ವ. ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂದರೆ, ನಮ್ಮೂರಲ್ಲಿ ಎಲ್ಲರೂ ದೇವ್ರು ಮಾಡ್ತಾ ಇದ್ದಾರೆ, ನಾವು ಮಾಡ್ತಿದ್ದೀವಿ. ಬನ್ನಿ ನಮ್ಮೂರಲ್ಲಿ ದೇವ್ರು ಹೆಂಗೆ ಮಾಡ್ತಾರೆ ಅಂತ ನಾನು ನಿಮಗೂ ತೋರಿಸ್ತೀನಿ. ಮತ್ತು ಇವತ್ತು ನಾನು ನಮ್ಮೂರಲ್ಲಿ ಫಂಕ್ಷನ್ ಇರೋದ್ರಿಂದ ಈ ಥರ ರೆಡಿಯಾಗಿದ್ದೀನಿ. ನೋಡಿ ಫ್ರೆಂಡ್ಸ್, ರಂಗೋಲಿ ಬಿಟ್ಟು ರೆಡಿ ಮಾಡಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಮನೇಲಿ ಆಲ್ರೆಡಿ ಪೂಜೆ ಮಾಡಿದ್ದೀವಿ. ಇವಾಗ ಇದು ಹೂವು, ಹಣ್ಣು ಮತ್ತು ಎಲ್ಲ ಪೂಜೆ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಹೊಲ್ದ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕಲ್ಲಿ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಎಲ್ಲ ಚಪ್ರ ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ ಮತ್ತು ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಎಲ್ಲರೂ ರೆಡಿಯಾಗಿ ಇಲ್ಲಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಮತ್ತು ಆರತಿ ಎಲ್ಲರೂ ರೆಡಿ ಮಾಡ್ಕೊಂಡಿರೋರು ಎಲ್ಲರೂ ಇಲ್ಲಿ ಇಟ್ಟಿದ್ದಾರೆ. ಇವಾಗ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಪೂಜೆ ಮಾಡಾದ್ಮೇಲೆ ದೇವಸ್ಥಾನದ ಸುತ್ತ ಒಂದು ರೌಂಡ್ ಬಂದಾದ್ಮೇಲೆ ಹೊಲ್ದ ಹತ್ರ ಇವಾಗ ಎಲ್ಲರೂ ಆರತಿ ಹೊತ್ಕೊಂಡು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಹೊಲ್ದ ಹತ್ರ ಇರೋ ದಂಡಿ ಮಾರಮ್ಮನ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಬಂದಾದಮೇಲೆ ಆರತಿನೆಲ್ಲ ಹೊತ್ಕೊಂಡು ದೇವಸ್ಥಾನದ ಸುತ್ತ ಒಂದು ರೌಂಡ್ ಬಂದು ಮತ್ತು ಒಳಗಡೆ ಹೋಗಿ ಆರತಿನೆಲ್ಲ ಸೈಡಲ್ಲಿ ಜೋಡಿಸಿದ್ವಿ. ಅಲ್ಲೆಲ್ಲ ಇಟ್ಟಾದಮೇಲೆ ಮತ್ತೆ ಪೂಜೆ ಮಾಡ್ತಾರೆ. ಪೂಜೆ ಮಾಡಾದಮೇಲೆ ಕುರಿ ಕಡಿತಾರೆ. ಕುರಿ ಇಲ್ಲ ಮೇಕೆ ಯಾರಾದರೂ ಹರಕೆ ಮಾಡ್ಕೊಂಡಿದ್ರೆ ಕಡಿತಾರೆ. ಈಗ ಮಟನ್ ಎಣ್ಣೆ ಫ್ರೈ, ಈರುಳ್ಳಿ ಫ್ರೈ ಆಯ್ಕೆ. ಈಗ ಮಟನ್ ಹಾಕ್ತಾ ಇದ್ದೀನಿ. ದಪ್ಪಗೆ ಕಟ್ ಮಾಡ್ಬಿಟ್ಟವ್ರೆ. ಫ್ರೆಂಡ್ಸ್, ಹೊಲ್ದ ಹತ್ರ ಪೂಜೆ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ನಮ್ಮತ್ತೆ ಮಟನ್ ಸಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಹಳ್ಳಿ ಸ್ಟೈಲ್ ಮಟನ್ ಸಾರು ನಮ್ಮತ್ತೆ ಹೇಗೆ ಮಾಡ್ತಾರೆ ಅಂತ ವಿಡಿಯೋ ಮಾಡಿದ್ದೀನಿ, ನೀವು ನೋಡಿ. ಫ್ರೆಂಡ್ಸ್, ನಮ್ಮತ್ತೆ ಜಾಸ್ತಿ ಮಾತಾಡಲಿಲ್ಲ. ಅದು ಮಟನ್ ಎಲ್ಲ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಆಗಿ ಉಪ್ಪು ಹಾಕಿ ಚೂರು ಅರಿಶಿನ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡಬೇಕಾ? ಈ ಥರ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಬೇಕು. ಆಮೇಲೆ ಉಪ್ಪು ಖಾರ ಬೇಯಿದ ಮೇಲೆ ಮಸಾಲೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ. ಉಪ್ಪು ಖಾರದ ಪುಡಿ ಚೆನ್ನಾಗಿ ಮಟನ್ ಗತ್ತಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀವಿ.
ಪುಡಿ ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಬಿಟ್ಟು ಒಂದು 10 ನಿಮಿಷ ಅದರಲ್ಲೇ ಬೇಯಿಸ್ಬೇಕು. ಉಪ್ಪು ಖಾರ ಚೆನ್ನಾಗಿ ಹತ್ತಿ ಸಾಂಬಾರ್ಗೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದೀವಿ. ಸ್ವಲ್ಪ ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿದೀವಿ ಒಂದೇ ಸರಿ. ಎಲ್ಲ ಹಾಕಿ ಮಸಾಲೆ ಕೂಡಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಬಿಟ್ಕೊಂತಾ ಇದ್ದೀನಿ. ಮಸಾಲೆ ಒಂದು 5 ನಿಮಿಷ ಬೇಯಿಸ್ಬಿಡ್ತೀನಿ. ಆಮೇಲೆ ಧನಿಯಾ ಪುಡಿ ಹಾಕಿ ಮುಚ್ಚಿಬಿಟ್ಟು ಒಂದು 4 ವಿಷಲ್ ಕೂಗ್ಸಿದೆ. ಸಾಂಬಾರ್ ರೆಡಿ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕಾ? ಹಸಿ ಸ್ಮೆಲ್ಲು ಎಲ್ಲ ಹೋಗ್ಬೇಕು. ಅದು ಮಸಾಲೆ ಐತಲ್ಲ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಪೇಸ್ಟ್ ಅದೆಲ್ಲ ಮಸಾಲೆ ತಕ್ಕಂಥದ್ದಿಲ್ಲ. ಈಗ ಒಂದು 5 ನಿಮಿಷ ಹಂಗೆ ಸಣ್ಣ ಉರಿಲಿ ಫ್ರೈ ಆಗಬೇಕು. ಮಸಾಲೆ ಪುಡಿ ಹಾಕ್ತಾ ಇದ್ದೀನಿ ಇವಾಗ. ಅದು ಕರೆಕ್ಟಾಗಿ ಹಾಕಿ ನೀರು ಹಾಕಿ ಕೂಡಿಸಿ ಇಟ್ಬಿಡ್ತೀನಿ. ರುಬ್ಬಕ್ಕೆ ಹೋಗಿಲ್ಲ, ಅರ್ಜೆಂಟು. ಅಕ್ತಿರೆಲ್ಲ ಬತ್ತವ್ರೆ ಊಟಕ್ಕೆ, ಹಂಗಾಗಿ ಜಲ್ದಿ ಕೂರಿಸ್ಬಿಡೋಣ ಅಂತ. ಸ್ವಲ್ಪನೇ ನೀರು ಹಾಕಿ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಕರೆಕ್ಟಾಗಿ ನೀರು ಹಾಕಿದ್ದೀನಿ. ಬೇಯಿಸ್ಬಿಡೋದಷ್ಟೇ. ಸಾಂಬಾರ್ ಅದಕ್ಕೆ ಬಂದೈತೆ, ಎಣ್ಣೆ ಎಲ್ಲ ಬಿಟ್ಕೊಂಡೈತೆ. ಕುಕ್ಕರ್ ಮುಚ್ಚಬೇಕಾ? ಮುಚ್ಚಿಬಿಟ್ಟು ಒಂದು 5 ವಿಷಲ್ ಕೂಗ್ಬಿಟ್ರೆ ಸಾಕು.